ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ ಅತ್ಯಂತ ನಿರ್ಣಾಯಕ ದಿನ ಹತ್ರ ಬಂದೇ ಬಿಟ್ಟಿದೆ. ಮೂಡ ಸಂಕಷ್ಟ. ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಬಿಟ್ಟು ಹೋಯ್ತು ಅಂದ್ರೆ ಇಡೀ ಬಿಡ್ತಿಲ್ಲ. ಸ್ನೇಹಮಯಿ ಕೃಷ್ಣ ಬಿಡ್ತಾ ಇಲ್ಲ. ಈಗ ನೋಡಿ, ಲೋಕಾಯುಕ್ತಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿರುವಂತಹ ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಶಾಕ್ ಎದುರಾಗಿದೆ. ಕಸಿವಿಸಿಗೀಡಾಗಿದೆ ಲೋಕಾಯುಕ್ತ. ನಾಳೆ ಆದೇಶ ಬರುತ್ತೆ. ಅಂತಿಮ ಆದೇಶ. ಬಿ ರಿಪೋರ್ಟ್ ರಿಜೆಕ್ಟಾ ಅಕ್ಸೆಪ್ಟಾ ಅನ್ನೋದು ಸಿದ್ದರಾಮಯ್ಯನವರ ಭವಿಷ್ಯ ತೀರ್ಮಾನ ಆಗೋ ದಿನ. ಈ ಹೊತ್ತಲ್ಲಿ ವಾದ ಪ್ರತಿವಾದ ನಡೀತಿರುವಾಗ ನಡೆದಿರುವಂತಹ ಒಂದು ಮಹತ್ವದ ಘಟನೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ರಿವ್ಯೂ ಜೊತೆ. ಏನಾಗಿದೆ ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಲೋಕಾಯುಕ್ತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರ ಮಾತಲ್ಲಿ ನೀವು ಕೇಳಿಸ್ಕೊತಾ ಹೋಗಬಹುದು. ಒಂದು ಕಡೆಗೆ ಸಾಕ್ಷಿಗಳಿಲ್ಲ, ಅದಕ್ಕೆ ಬಿ ರಿಪೋರ್ಟ್ ಹಾಕಿರೋದಲ್ವಾ, ಸಾಕ್ಷಿಗಳಿಲ್ಲ ಅದಕ್ಕೆ ಕ್ಲೋಸ್ ಮಾಡ್ತಿದೀವಿ ಅಂತ. ಮತ್ತೊಂದು ಕಡೆಗೆ ಮೂಡಾಗೆ ನಷ್ಟ ಆಗಿದೆ ಈ ರೀತಿ ಸೈಟ್ ಕೊಟ್ಟಿರೋದ್ರಿಂದ ಅನ್ನೋದನ್ನು ಉಲ್ಲೇಖ ಮಾಡಿದೆ. ಅಲ್ಲೇ ತಗಲಾಕೊಂಡಂಗಾಯ್ತು. ಅದನ್ನ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ವಾದ ಪ್ರತಿವಾದ ನಡೆಯುವಾಗ ಸ್ನೇಹಮಯಿ ಕೃಷ್ಣ ತಾನೇ ವಾದ ಮಾಡಿದ್ದಾರೆ. ಇಲ್ಲಿ ಓಪನ್ ಚಾಲೆಂಜ್ ಮಾಡಿದ್ರು ಅವರು. ಈ ಕೇಸಲ್ಲಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತ. CBIಗೆ ಹೋಗ್ಲಿಲ್ವಲ್ಲ ಆ ಟೈಮಲ್ಲಿ, ಇಲ್ಲಿಗೆ ಮುಗ್ದಿಲ್ಲ, ನಾನು ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಸ್ವತಃ ತಾನೇ ಇದರಲ್ಲಿ ವಾದ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಆಗ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೋರ್ಟ್ ಕೇಳುತ್ತೆ, ಇಲ್ಲಿ ಹೆಂಗೆ ಹೇಳ್ತೀರಾ, ಅಲ್ಲಿ ಹೆಂಗೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದೀರಾ, ಎರಡು ವ್ಯತ್ಯಾಸ ಇದೆಯಲ್ವ ನಿಮ್ಮದೇ ಈ ರಿಪೋರ್ಟಲ್ಲಿ ಅಂತ ಕೇಳಿದಾಗ ಲೋಕಾಯುಕ್ತ ಉತ್ತರವನ್ನೇ ಕೊಟ್ಟಿಲ್ಲ. ಸೊ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದು ಕೋರ್ಟ್ ಕನ್ವಿನ್ಸ್ ಆಗಿದೆ ಅನ್ನೋ ಸಂಪೂರ್ಣ ನಂಬಿಕೆ ಇದೆ. ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಲ್ಲ ಅಂತಹ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀನಿ. ರಿಜೆಕ್ಟ್ ಆಗಿದ್ದೇ ಹೋದಾದ್ರೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಮನ್ಸ್ ಜಾರಿ ಮಾಡೋದಕ್ಕೆ ಬೇಕಾದ ಪ್ರೊಸೀಜರ್ಗಳಾಗತ್ತೆ. ಎಲ್ಲ ಪೂರಕವಾದ ಸಾಕ್ಷಿಗಳನ್ನೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಟ್ರೆ ಸ್ನೇಹಮಯಿ ಕೃಷ್ಣ ಸಮನ್ಸ್ ಕೊಟ್ಟು ಸ್ನೇಹಮಯಿ ಕೃಷ್ಣ ಅವರ ಎಲ್ಲ ಸಾಕ್ಷಿಗಳ ಆಧಾರದಲ್ಲಿ ಸಿದ್ದರಾಮಯ್ಯನವ್ರನ್ನ, ಅಂದರೆ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನ ಕೋರ್ಟ್ಗೆ ಕರೆಸಬಹುದು. ಸಿದ್ದರಾಮಯ್ಯನವ್ರು ಈ ಕೇಸಲ್ಲಿ ಕೋರ್ಟ್ಗೆ ಹೋಗಬೇಕಾಗ ಬಂದ್ರೆ ಅಲ್ಲಿಗೆ ಸಂಕಷ್ಟ ಫಿಕ್ಸ್ ಅಂತ ಸ್ನೇಹಮಯಿ ಕೃಷ್ಣ ಅವರೇ ಹೇಳಿದ್ದಾರೆ. ಕೋರ್ಟಲ್ಲಿ ಏನಾಗಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಓಕೆ, ಅದೇ ಕಾಲಂ 14ರಲ್ಲಿ 1ರಿಂದ 6 ಆರೋಪಗಳಿಗೆ ಸಂಬಂಧಪಟ್ಟ ಆರೋಪ ಸಾಬೀತುಪಡಿಸುವಂತ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳ್ತಾರೆ. ಓಕೆ, ಆದ್ರೆ 17ನೇ ಕಾಲಂನಲ್ಲಿ 2ನೇ ಪಾರ್ವತಿ ಸೇರಿದಂತೆ ಇತರೆ ಆರೋಪಿಗಳಿಗೆ ಏನು 50 ಅನ್ನೋ ಪದದಲ್ಲಿ ಅಕ್ರಮವಾಗಿ ನಿವೇಶನ ಕೊಟ್ಟಿದ್ದಾರೆ. ಇದರಿಂದ ಮೂಡಾಗೆ ಆರ್ಥಿಕ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಓಕೆ, ಅದೇ ಮೇಡಮ್, ಏನು ಲೋಕಾಯುಕ್ತರು ಸಾವಿರಾರು ಪುಟಗಳ ದಾಖಲೆಗಳು ಕೋರ್ಟ್ಗೆ ಹಾಕಿದರೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ನಾನ್ ಮಾಡಿರೋ ಆರೋಪ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಇರೋದು ಕಂಡು ಬಂದಿದೆ. ಅಂದ್ರೆ ಅವ್ರು ಸಲ್ಲಿಸಿರೋ ರಿಪೋರ್ಟ್ ಅಲ್ಲೇನೆ ರಿಪೋರ್ಟ್ ಮತ್ತೆ ದಾಖಲಾತಿಗಳು, ರಿಪೋರ್ಟ್ ಜೊತೆ ದಾಖಲಾತಿಗಳು ಸಲ್ಲಿಸಿದಾರಲ್ಲ. ಓಕೆ ಓಕೆ ಓಕೆ. ಈ ಉದಾಹರಣೆಗೆ ದಾಖಲೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, 13/8/1996 ಇಸ್ವಿಲಿ ದೇವರಾಜು ಅನ್ನೋರು ಅದೇ ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಓಕೆ ಓಕೆ. ಆ ಅರ್ಜಿ ಮೇಲ್ಗಡೆ DCM ಅಂತ ಉಲ್ಲೇಖ ಇದೆ, ಅಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ. ಓಕೆ. ಸೊ ಅಲ್ಲಿಗೆ ಸ್ಪಷ್ಟ ಗೊತ್ತಾಗುತ್ತೆ ಅವತ್ತಿನ DCM ಆಗಿದ್ದರು ಸಿದ್ದರಾಮಯ್ಯ. ಅವ್ರ ಪ್ರಭಾವ ಬೀರಬೇಕು ಅನ್ನೋ ಕಾರಣಕ್ಕೆ DCM ಅಂತ ಬರೆದಿದ್ದಾರೆ. ಸರಿ ಸರಿ. ಸೊ ಎರಡನೇ ದಾಖಲೆ 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೂಡಾಗಿ ಪತ್ರ ಬರೆದಿದ್ದಾರೆ. ಓಕೆ. ಆ ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸೈನ್ ಮಾಡಿದ್ದಾರೆ, ದೇವರಾಜು ಸೈನ್ ಮಾಡಿಲ್ಲ. ಅಲ್ಲಿ ಏನರ್ಥ, ಇವರೆಲ್ಲ ಒಟ್ಟಿಗೆ ಶಾಮೀಲಾಗಿ 96ರಿಂದನೂ ಕೂಡ ಈ ಒಂದು ಸಂಚು ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ. ಆಮೇಲೆ ಇನ್ನೊಂದು ಸರ್, ಈಗ ಬಿ ರಿಪೋರ್ಟ್ ಅಕಸ್ಮಾತ್ ರಿಜೆಕ್ಟ್ ಆದ್ರೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಕೊಡ್ಬಹುದಾ, ಇಲ್ಲ ಈಗ ಆಗಿರೋ ತನಿಖೆ ಮೇಲೇನೆ ಏನಾಗ್ಬಹುದು ಅಂತ? ಮೇಡಮ್, ಅದು ರಿಜೆಕ್ಟ್ ಆದ್ರೆ ನನಗೆ ಕಾನೂನು ಅವಕಾಶ ಮಾಡ್ಕೊಡ್ತಾರೆ. ಆ ಪ್ರಕಾರ ನಾನು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿಕೆ ಕೊಡಬೇಕು, ಮತ್ತೆ ಸಂಬಂಧಪಟ್ಟ ದಾಖಲಾತಿ ಎಲ್ಲ ಗುರುತು ಮಾಡಿಸ್ಬೇಕು. ಇದಾದ ನಂತರ ಮತ್ತೊಂದ್ಸಲ ವಾದ ಮಾಡಿ ಇಲ್ಲಿ ಸಾಕಷ್ಟು ಸಾಕ್ಷ್ಯಗಳಿಂದ ಆರೋಪಗಳನ್ನ ವಿಚಾರಣೆಗೊಳಪಡಿಸಿ ಅಂತೇಳಿ ಮನವಿ ಮಾಡ್ಕೊಂಡಾಗ ಆಗ ಮಾನ್ಯ ಮತ್ತೊಂದು ಆದೇಶ ಮಾಡಿ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಕ್ಕೆ ಆದೇಶ ಮಾಡ್ತಾರೆ. ಓಕೆ ಓಕೆ. ಸಮನ್ಸ್ ಜಾರಿ ಆದ್ಮೇಲೆ ಆರೋಪಿಗಳು ಕೋರ್ಟ್ಗೆ ಬರ್ಬೇಕಾಗತ್ತೆ. ಸರಿ, ಕೋರ್ಟ್ಗೆ ಹಾಜರಾಗೋ ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯನವ್ರ ಸಂಕಷ್ಟ ಅಂತ ಅರ್ಥ. ಹೌದೌದು. ಈಗ ಬಿ ರಿಪೋರ್ಟ್ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀರಾ, ಹೇಗೆ ನೀವು? ಖಂಡಿತವಲ್ಲ ಮೇಡಮ್, 100% ಭಾಗ ರಿಜೆಕ್ಟ್ ಆಗೋ ಸಾಧ್ಯತೆ ಇದ್ದೇ ಇದೆ. ಕೋರ್ಟ್ ಕನ್ವಿನ್ಸ್ ಆಗಿದೆ ಅನ್ಸಿದೆ ನಿಮ್ಗೆ? ಹೌದು ಹೌದು. ಕೋರ್ಟ್ಗೆ ಮನವರಿಕೆಯಾಗಿ ಏನ್ ಲೋಕಾಯುಕ್ತ SPP ಅರವಿಂದ್ ಅರ್ಬಟ್ಟಿ ಅಂತಿದ್ರು, ವೆಂಕಟೇಶ್ ಅರ್ಬಟ್ಟಿ, ಅವ್ರಿಗೆ ಸ್ಪಷ್ಟೀಕರಣ ಕೇಳೋರು. ನೀವ್ ಒಂದ್ ಕಡೆ ದಾಖಲಾತಿಗಳಿಲ್ಲ, ಆರೋಪ ಸಾಬೀತ ಇಲ್ಲ ಅಂತ ಹೇಳ್ತಾರ,
ಮತ್ತೊಂದ್ ಕಡೆ ಈ ತರ ಎರಡನೇ ಆರೋಪಿಗೆ ಮತ್ತೆ ಇತರ ಆರೋಪಿಗಳಿಗೆ ನಿವೇಶನ ಕೊಡ್ತಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದಾಗ ಅವ್ರು ಅದು ಅಷ್ಟೇ ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಇದೇನಾದ್ರೂ ಅಂದುಕೊಂಡಂಗೆ ಆಗ್ಲಿಲ್ಲ ಅಂದಿದ್ದೆ ಹೌದಾದ್ರೆ ಎನಿ ಟೈಮ್ ಬಹಳ ದೂರ ಇಲ್ಲ, ಬಹಳ ಹತ್ತಿರದಲ್ಲಿಯೇ ಮುಹೂರ್ತ ಫಿಕ್ಸ್ ಆಗಬಹುದು ಕುರ್ಚಿಯಿಂದ ಇಳಿಯೋದಕ್ಕೆ. ಅಂಥದ್ದೊಂದು ನಿರ್ಣಾಯಕ ದಿನ. ಅದೇ ರೀತಿ ಸಂಕಷ್ಟದಿಂದ ಪಾರಾಗೋದಿಕ್ಕೂ ಕೂಡ ದಾರಿ ಓಪನ್ ಆಗತ್ತಾ ಅನ್ನುವಂಥ ಢವ ಜೋರಾಗಿದೆ. ಎರಡರೊಳಗೊಂದು ಆಗಬೇಕು. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಅಕ್ರಮ ಎಸಗಿದ್ದಾರೆ, ಪ್ರಭಾವ ಬಳಸಿದ್ದಾರೆ, ಅವ್ರನ್ನ ಜೈಲಿಗೆ ಕಳಿಸದೆ ಬಿಡಲ್ಲ ಅಂತ ಓಪನ್ ಚಾಲೆಂಜನ್ನು ಹಾಕಿದ್ರು ಸ್ನೇಹಮಯಿ ಕೃಷ್ಣ. ನೆನಪಿದೆ, ಈ CBIಗೆ ಒಪ್ಪಿಸಲ್ಲ, CBIಗೆ ಒಪ್ಪಿಸಬೇಕಾಗಿಲ್ಲ ಅಂತ ಕೋರ್ಟ್ ತೀರ್ಪು ಕೊಟ್ಟ ದಿನ ಸಾಕ್ಷಿ ನಮ್ಮ ಬಳಿ ಇದೆ, ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ರಲ್ವ. ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ಬಿಡ್ತು. CBIಗೂ ಕೇಸ್ ಹೋಗಲಿಲ್ಲ. ಬಟ್ ED ಒಂದು ಅಖಾಡಕ್ಕೆ ಇಳಿದಿದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗಿ ಈ ಕೇಸಲ್ಲಿ ಬಲವನ್ನು ಹೆಚ್ಚಿಸ್ಕೊಂಡಿದೆ. ಆ ಸಂಕಷ್ಟ ಅಂತೂ ಒಂದು ಕಡೆಯಿಂದ ನೇರವಾಗಿ ಅಲ್ದಿದ್ರು ಸುತ್ತು ಬಳಸಾದರೂ ಬರ್ತಾ ಇದೆ ಹತ್ರಕ್ಕೆ. ಅದು ಒಂದು ಕಡೆ. ಸ್ನೇಹಮಯಿ ಕೃಷ್ಣ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ತಾನೇ ವಾದ ಮಾಡಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಹಾಕ್ಕೊಂಡು ತಾನೇ ಯಾಕಿದು ಬಿ ರಿಪೋರ್ಟ್ ತಪ್ಪಾಗಿದೆ, ಏನೇನು ಸಾಕ್ಷಿ ಇದೆ ಇಲ್ಲಿ ಅನ್ನೋದಕ್ಕೆ ಸಂಪೂರ್ಣ ವಾದ ಮಂಡಿಸಿದ್ರು. ಫಾರ್ ಎಕ್ಸಾಂಪಲ್, ದೇವರಾಜು ಮತ್ತು ಈ ಬಾಮೈದ ಅವರಿಬ್ಬರಿಗೆ ಮುಂಚೆನೇ ಸ್ನೇಹ ಇತ್ತು, ಅಂದರೆ ಸ್ನೇಹನೋ ಒಟ್ಟು ಪರಿಚಯ ಇತ್ತು. ಸಹಿ ಹಾಕಿದ್ದು ನಕಲಿ ಸಹಿ, ಮಲ್ಲಿಕಾರ್ಜುನ ಸ್ವಾಮಿಯವರ ನಕಲಿ ಸಹಿ, ಮತ್ತು ಬೇರೆ ತಹಶೀಲ್ದಾರ್, ವಿಶೇಷ ತಹಶೀಲ್ದಾರ್ ಹೆಂಗೆ ಪಾರ್ವತಿಯವರ ಪತ್ರಕ್ಕೆ ಸಹಿ ಹಾಕ್ತಾರೆ, ವೈಟ್ನರಿಂದ ಹಿಡಿದು ಮುದ್ರಾಂಕ ಶುಲ್ಕವನ್ನು ಬೇರೆಯವರು ಪಾವತಿಸಿದ್ರಿಂದ ಹಿಡಿದು ಭೂಸ್ವಾಧೀನ ಕೈ ಬಿಟ್ಟಿದ್ರಿಂದ ಹಿಡಿದು ಎಲ್ಲ ಹಂತದಲ್ಲೂ ಕೂಡ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ತಾನೇ ವಾದ ಮಾಡ್ತಾರೆ. ತಾನೇ ಕನ್ವಿನ್ಸ್ ಮಾಡ್ತೀನಿ ಕೋರ್ಟನ್ನು ಅಂತ ಮುಂದಾಗಿ ವಾದ ಮುಗಿಸಿದ್ದಾರೆ. ವಾದ ಪ್ರತಿವಾದ ಮುಗಿದಿದೆ, ತೀರ್ಪನ್ನು ಕಾಯ್ದಿರಿಸಿದೆ. ಈ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ ಅನ್ನುವ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಈಗ ಕೋರ್ಟಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆದರೆ ಸಿದ್ದರಾಮಯ್ಯನವರು ಸೇಫ್. ಇಡೀ ಸಂಕಷ್ಟ ಮುಗಿದಿತ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕಂತೂ ದೊಡ್ಡ ಸಮಸ್ಯೆಯಿಂದ ಈಗ ಲೋಕಾಯುಕ್ತ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗದೆ ರಿಜೆಕ್ಟ್ ಆಗಿಬಿಟ್ರೆ ಈ ಕ್ಷಣಕ್ಕೆ ಸಂಕಷ್ಟ ಸಿದ್ದರಾಮಯ್ಯನವ್ರಿಗೆ, ಡೌಟೇ ಇಲ್ಲ. ಈ ಕ್ಷಣಕ್ಕಂತೂ ಸೇಫ್. ಸ್ವಲ್ಪ ಸಮಯ EDಗೆ ಏನೇನು ಮಾಡುತ್ತೋ ಟೈಮ್ ಇರುತ್ತೆ. ಅಟ್ಲೀಸ್ಟ್ ಬಿ ರಿಪೋರ್ಟ್ ಹಾಕಿದ್ದು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದರೆ ಮಾತ್ರ ಸಿದ್ದರಾಮಯ್ಯನವ್ರಿಗೆ ಈ ಕೂಡಲೇ ಸಂಕಷ್ಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಮತ್ತೆ ತನಿಖೆನೇ ಆಗಬೇಕಂತಿಲ್ಲ. ಈಗ ಆಲ್ರೆಡಿ ಆಗಿರುವ ತನಿಖೆಯಲ್ಲಿ ಲೋಕಾಯುಕ್ತ ಕೊಟ್ಟಿರುವಂಥ ರಿಪೋರ್ಟಲ್ಲಿಯೇ ಸಿದ್ದರಾಮಯ್ಯನವ್ರ ತಪ್ಪು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಅದನ್ನು ತಿರುಚಿ ಮರುಚಿ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ವಾದ ಎಲ್ಲ ಮಾಡಿ ಆ ಲೋಕಾಯುಕ್ತ ರಿಪೋರ್ಟನ್ನೇ ಮುಂದಿಟ್ಟು ಮಂಡಿಸಿದ್ದಾರೆ. ಇಲ್ಲ ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ನಡೀಲಿ, ಇನ್ನಷ್ಟು ತನಿಖೆ ಆಗಲಿ ಅಂತಾನೂ ಹೇಳಬಹುದು ಕೋರ್ಟ್. ನಂಬರ್ 1, ಇನ್ವೆಸ್ಟಿಗೇಷನ್ ಮುಂದುವರೆದ್ರೆ EDಗೆ ಮತ್ತಷ್ಟು ಬಲ ಬರುತ್ತೆ. ಈ ಕೇಸು ಜೀವಂತವಾಗಿದ್ದಷ್ಟು ED ಆಳ ಅಗಲ ಆಗಿಯೋದಕ್ಕೆ ಅವಕಾಶ ಓಪನ್ ಆಗ್ತಾ ಹೋದಂಗೆ, ದಾರಿ ಕ್ಲೋಸ್ ಆಗಲ್ಲ EDಗೆ. ಈಗ ದೂರುದಾರರ ಕೇಸ್ ಕ್ಲೋಸ್ ಆಗಿಬಿಟ್ರೆ, ಸ್ನೇಹಮಯಿ ಕೃಷ್ಣ ಕೇಸು ಕ್ಲೋಸ್ ಆಗಿಬಿಟ್ರೆ ED ಈಗ ತಾನೂ ಕೂಡ ಇಲ್ಲಿ ತಕರಾರು ಅರ್ಜಿ ಹಾಕ್ಕೊಂಡಿದೆಯಲ್ಲ, ಆ ತಕರಾರು ಅರ್ಜಿ ಇವ್ರು ಹಾಕಬಹುದಾ ಇಲ್ವಾ ಅನ್ನೋದಿನ್ನು ಇತ್ಯರ್ಥ ಆಗಿಲ್ಲ. ಬಲ ಕುಗ್ಗಿ ಹೋದಂಗೆ ಆಗುತ್ತೆ. ಇಲ್ಲಿ ಬಿ ರಿಪೋರ್ಟ್ ರಿಜೆಕ್ಟ್ ಆಗಿಬಿಟ್ರೆ EDಗೂ ದೊಡ್ಡ ಬಲ ಬರುತ್ತೆ. ತನಿಖೆ ಮುಂದುವರಿಸಿ ಅಂದರೆ ಲೋಕಾಯುಕ್ತಕ್ಕೆ ಹೇಳಿದ್ರೂ ಕೂಡ EDಗೂ ಬಲ ಬರುತ್ತೆ. ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ಅದು ಒಂದು ಅವಕಾಶ. ಎರಡನೇದು, ಕೋರ್ಟು ಇನ್ನೂ ಒಂದು ಸ್ಟೆಪ್ ತಗೊಳ್ಬೋದು. ಅವಕಾಶ ಏನಿರುತ್ತೆ ಅಂತ ಕೇಳಿದ್ರೆ, ಅದೇ ಅಕ್ರಮ ಸಾಬೀತು ಮಾಡೋದಕ್ಕೆ ಬೇಕಾದ ಸಾಕ್ಷಿಗಳಿವೆ ಅಂತ ಕನ್ವಿನ್ಸ್ ಆದಲ್ಲಿ ಸಮನ್ಸ್ ಜಾರಿ ಮಾಡಿಬಿಡ್ಬೋದು. ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಸಮನ್ಸ್ ಕೊಟ್ಟು ಕೋರ್ಟ್ಗೆ ಹಾಜರಾಗಬೇಕು ಅಂದರೆ ಅಲ್ಲಿಗೆ ಅವರು ಮೂಡಾ ಕೇಸಲ್ಲಿ ಕೋರ್ಟ್ಗೆ ಹೋಗಬೇಕಾಗತ್ತೆ. ಅಂಥದ್ದು ಆಪ್ಷನ್ ರಿಜೆಕ್ಟ್ ಆದಲ್ಲಿ ಇದು ಒಂದು ಆಪ್ಷನ್. ಸೊ ಅಂಥ ಸಂದರ್ಭ ಬಂದರೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಲೇಬೇಕಾದ ಒತ್ತಡ ಪಕ್ಷದ ಒಳಗಡೆ ಹೊರಗಡೆ ಪ್ರತಿಪಕ್ಷಗಳು ಮುಗಿಬೀಳ್ತವೆ. ಹೈಕಮಾಂಡ್ ಅನಿವಾರ್ಯ ಆಗುತ್ತೆ. ಇಂಥದ್ದು ಚಾನ್ಸ್ ಇದೆ. ಸೊ ಈ 3 ಅವಕಾಶಗಳು ನಾಳೆ ಕಾಣಿಸ್ತಾ ಇರೋದು. ಒಂದು ಕಡೆ ED ಸಪ್ರೇಟಾಗಿ ಫೈಟ್ ಮಾಡ್ತಾ ಇದೆ, ಆದರೆ ಸ್ನೇಹಮಯಿ ಕೃಷ್ಣ ಮತ್ತು ಲೋಕಾಯುಕ್ತ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅತ್ಯಂತ ನಿರ್ಣಾಯಕ ದಿನ. ನನ್ನ ಬಳಿ ಎಲ್ಲ ಸಾಕ್ಷಿಗಳಿವೆ, ಅದನ್ನು ನಾನೇ ಯಾಕೆ ವಾದ ಮಾಡ್ತೀನಿ ಅಂತ ಎತ್ಕೊಂಡ್ರೆ ವಕೀಲರು ಬೇಡ, ನಾನೇ ಮಾಡ್ತೀನಿ. ಯಾಕೆಂದರೆ ನಾನು ಇದನ್ನು ಡೀಟೇಲ್ ಆಗಿ ಮಾಡ್ಕೊಂಡು ಬಂದಿರೋ ಕೇಸು, ಇಂಚಿಂಚನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ತಾನೇ ಅಖಾಡಕ್ಕಿಳಿದು ಓಪನ್ ಚಾಲೆಂಜ್ ಹಾಕಿದ್ರು ಸ್ನೇಹಮಯಿ ಕೃಷ್ಣ. ಸೊ ಮಹತ್ವ ಪಡ್ಕೊಳ್ತಾ ಇದೆ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಆದೇಶ ಪ್ರಕಟವಾಗಲಿದೆ ಕೋರ್ಟ್ನಿಂದ. ಏನು ಬರುತ್ತೆ ಸಿದ್ದರಾಮಯ್ಯನವ್ರಿಗೆ ಢವ ತಂದಿಟ್ಟಿರುವಂಥ
ಹೊತ್ತು. ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.